ನಮಸ್ತೆ ಫ್ರೆಂಡ್ಸ್, ನಿಮಗೆಲ್ಲ ಟಸಲ್ಸ್ ಆ್ಯಂಡ್ ಟೇಲ್ಸ್ಗೆ ಸ್ವಾಗತ. ಇವತ್ತು ನಾವು ಈ ರೀತಿಯ ಡಬಲ್ ಕ್ರೋಶೆ ಮತ್ತು ಚೈನ್ ಸ್ಟಿಚ್ ಹಾಕಿ ಒಂದು ಕುಚ್ಚು ಡಿಸೈನ್ ಹೇಗೆ ಮಾಡೋದು ಅಂತ ಕಲಿಯೋಣ. ಇದು ಬಿಗಿನರ್ ಫ್ರೆಂಡ್ಲಿ ಡಿಸೈನ್ ಆಗಿರ್ತದೆ. ಬನ್ನಿ ಹೇಗೆ ಮಾಡೋದು ಅಂತ ಕಲಿಯೋಣ. 6 ಸ್ಟ್ಯಾಂಡ್ ಸಿಲ್ಕ್ ಥ್ರೆಡ್ ತೆಗೆದುಕೊಂಡು ಅದಕ್ಕೊಂದು ನಾಟ್ ಹಾಕಿ, ನಾಟನ್ನು ಫ್ಯಾಬ್ರಿಕ್ನ ಬ್ಯಾಕ್ ಸೈಡ್ ಬರುವ ಹಾಗೆ ಇಟ್ಟುಕೊಂಡು ಒಂದು ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋಣ. ಆಗ ಥ್ರೆಡ್ ಇಲ್ಲಿ ಫಿಕ್ಸ್ ಆಗ್ತದೆ. ಇನ್ನು 2 ಚೈನ್ ಸ್ಟಿಚ್ಚು, 1 2. ಈಗ ಸೂಜಿ ಮೇಲೆ ಒಂದು ಸತಿ ದಾರ ತೆಗೊಂಡಾಗ 2 ಲೂಪ್ ಆಗ್ತದೆ. ಇಲ್ಲೇ ಪಕ್ಕದಲ್ಲೇ ಅದರ ಸಿಂಗಲ್ ಕ್ರೋಶೆ ಮಾಡಿದರೆ ಪಕ್ಕದಲ್ಲೇ ಡಬಲ್ ಕ್ರೋಶೆ ಮಾಡಿಕೊಳ್ಳೋಣ. 2 ಲೂಪಲ್ಲಿ ಒಂದು ಸತಿ, 2ರಲ್ಲಿ ಒಂದು ಸತಿ. ಈಗ ಇಲ್ಲಿ 2 ಆಯ್ತಲ್ಲ, ಇನ್ನೊಂದು ಸತಿ ಡಬಲ್ ಕ್ರೋಶೆ ಇಲ್ಲೇ ಪಕ್ಕದಲ್ಲೇ, ಈ ರೀತಿ ಇರ್ತದೆ. 2 ಲೂಪಲ್ಲಿ ಒಂದು ಸತಿ, 2 ಲೂಪಲ್ಲಿ ಒಂದು ಸತಿ, ಒಟ್ಟಿಗೆ 3 ಡಬಲ್ ಕ್ರೋಶೆ ಆಗಿದೆ. ಇಲ್ಲಿ ಕಾಣ್ತದ. ಫಸ್ಟ್ ಇದು 2 ಚೈನ್ ಸ್ಟಿಚ್ ಹಾಕಿ ಕಂಬ ಸೇರಿಸಿದರೆ, ಈಗ ಇನ್ನೊಂದು ಸತಿ ಸೂಜಿ ಮೇಲೆ ದಾರ ತಗೊಂಡು ಇಲ್ಲೇ ಪಕ್ಕದಲ್ಲಿ ಹಾಕಿಕೊಳ್ಳೋಣ. ಈ ವರ್ಕ್ ಪೂರ್ತಿ ಡಬಲ್ ಕ್ರೋಶ ಮತ್ತು ಚೈನ್ ಸ್ಟಿಚ್ಚಲ್ಲಿರ್ತದೆ. ಬಿಗಿನರ್ ಫ್ರೆಂಡ್ಲಿ ಆಗಿರ್ತದೆ. ಇದೀಗ ಡಬಲ್ ಕ್ರೋಶೆ ಆದಮೇಲೆ ಒಂದು ಚೈನ್ ಸ್ಟಿಚ್ ಹಾಕಿದೆ. ಈಗ ಒಂದು ಬೀಡನ್ನು ಇನ್ಸರ್ಟ್ ಮಾಡೋಣ. ಬೀಡ್ ತೆಗೆದುಕೊಂಡು ಇದರೊಳಗೆ ಹಾಕಿಕೊಳ್ಳೋಣ. ಈ ರೀತಿಯಲ್ಲಿ ಒಂದು ಚೈನ್ ಸ್ಟಿಚ್ ಇಲ್ಲಿ ಆಲ್ರೆಡಿ ಫಸ್ಟಿಗೆ ಹಾಕಿದ್ದೀನ. ಈಗ ಬೀಡ್ ಲಾಕು, ಒಂದು ಚೈನ್ ಸ್ಟಿಚ್ ಮುಖಾಂತರ ಇನ್ನೊಂದು ಚೈನ್ ಸ್ಟಿಚ್. ಈಗ ಒಂದು ಲೂಪ್ ಉಂಟ ಸೂಜಿ ಮೇಲೆ, ಇನ್ನೊಂದು ಲೂಪ್ ತೆಗೆದುಕೊಂಡು ಈ ವರ್ಕ್ ಎಲ್ಲಿಗೆ ಬರ್ತದೆ ನೋಡಿ, ಇಲ್ಲಿಗೆ ಬರ್ತದೆ ಈ ವರ್ಕ್. ಇಲ್ಲಗತ್ತ ಡಬಲ್ ಕ್ರೋಶೆ ಮಾಡಿಕೊಳ್ಳೋಣ. ಎರಡರಲ್ಲಿ ಒಂದು ಸತಿ, 2ರಲ್ಲಿ ಒಂದು ಸತಿ, ಈ ರೀತಿಯಲ್ಲಿ ಫಿಕ್ಸ್ ಆಗ್ತದೆ ನೋಡಿ. ಈಗ ಪುನಃ ಸೂಜಿ ಮೇಲೆ ದಾರ ತೆಗೆದುಕೊಂಡು ಇಲ್ಲೇ ಪಕ್ಕದಲ್ಲೇ ಹಾಕಿ ಡಬಲ್ ಕ್ರೋಶೆ ಮಾಡಿಕೊಳ್ಳೋಣ. ಎರಡು ಲೂಪ್ ಒಂದು ಸತಿ, ಇನ್ನೆರಡು ಲೂಪ್ ಇದೆ, ಅದೇ ಈ ರೀತಿ ಇನ್ನೊಂದು ಸತಿ. ಟೋಟಲ್ 4 ಟೈಮ್ಸ್ ಡಬಲ್ ಕ್ರೋಶೆ, 3 ಚೈನ್ ಸ್ಟಿಚ್. ಬೀಡ್ ಇದ್ದರೆ ಬೀಡಿಗೊಂದು ಲಾಕು, ಇನ್ನೆರಡು ಲಾಕ್. ಈಗ ಇಲ್ಲಿ 3 ಡಬಲ್ ಕ್ರೋಶೆ ಆಗಿದೆ. ಇನ್ನೊಂದು ಸತಿ, ಟೋಟಲ್ 4 ಸತಿ ಇಲ್ಲೇ ಪಕ್ಕದಲ್ಲಿ. ಇಲ್ಲೀಗ 3 ಲೂಪ್ ಇದೆ ಕಾಣ್ತದ. ಈಗ 2ರಲ್ಲಿ ಒಂದು ಸತಿ, 2ರಲ್ಲಿ ಒಂದು ಸತಿ. ಇಲ್ಲಿ 4 ಡಬಲ್ ಕ್ರೋಶೆ ಆಯಿತು. ಇಲ್ಲ ಗೊತ್ತಾ, ನಾವು ಬೀಡ್ ಹಾಕ್ಕೊಂಡಿದ್ದೀವಿ. ಇಲ್ಲಿ ಬೀಡ್ ಬೇಡ, ಕುಚ್ಚು ಕಟ್ಟಲಿಕ್ಕೆ ಆಪ್ಷನ್ ಇಟ್ಕೊಳ್ಳುವ. ಡೈರೆಕ್ಟ್ 3 ಚೈನ್ ಸ್ಟಿಚ್ಚು, 1 2 3. ಈಗ 3 ಚೈನ್ ಸ್ಟಿಚ್ ಆಯ್ತಲ್ಲ, ಸೂಜಿ ಮೇಲೆ ಒಂದು ಲೂಪ್ ಉಂಟು, ಇನ್ನೊಂದು ಲೂಪು, 2 ಲೂಪು. ಈ ವರ್ಕ್ ಎಲ್ಲಿಗೆ ಬರ್ತದೆ, ಇಲ್ಲಿಗೆ ಬರ್ತದೆ. ಇಲ್ಲ ಗೊತ್ತಾ ಡಬಲ್ ಕ್ರೋಶೆ ಮಾಡಿಕೊಳ್ಳೋಣ. ಡಬಲ್ ಕ್ರೋಶೆ ಮಾಡುವಾಗ ಲೆಂತ್ ಒಂದೇ ಲೆಕ್ಕ ಇರಬೇಕು. ಇಲ್ಲಿಗ 3 ಲೂಪ್ ಇದೆ, 2ರಲ್ಲಿ ಒಂದು ಸತಿ, ಇನ್ನೆರಡು ಲೂಪ್ ಇದೆ, ಇದನ್ನೊಂದು ಸತಿ. ಇದೇ ರೀತಿಯಲ್ಲಿ ವರ್ಕ್ ಕಂಟಿನ್ಯೂ ಆಗ್ತದೆ. ಈಗ ಇನ್ನೊಂದು ಡಬಲ್ ಕ್ರೋಶೆ, ಒಟ್ಟಿಗೆ 4 ಡಬಲ್ ಕ್ರೋಶೆ ಇರ್ತದೆ ಇದರಲ್ಲಿ.
ತುಂಬ ಈಸಿಯಾದ ಡಿಸೈನ್ ಇದು. ಡಬಲ್ ಕ್ರೋಶೆ ಹಾಕುವಾಗ ಯಾವತ್ತೂ ಲೆಂತ್ ಒಂದೇ ಲೆಕ್ಕ ಇರಬೇಕು. ಎಲ್ಲ ಗೊತ್ತಾ ಬರ್ತದೆ. ಹತ್ತಿರ ಹತ್ತಿರ ಹಾಕಬೇಕು ಕಂಬ ಹಾಕುವಾಗ. ಇನ್ನೆರಡು ಲೂಪ್ ಇದೆ. ಇಲ್ಲಿ ಒಟ್ಟಿಗೆ 3 ಡಬಲ್ ಕ್ರೋಶೆ ಆಯಿತು. ಲಾಸ್ಟ್ ಒನ್ನ ಹತ್ತಿರ ಹತ್ತಿರ ಹಾಕ್ಕೊಂಡು ಹೋದರೆ ಆಯಿತು ಡಬಲ್ ಕ್ರೋಶೆ, ಒಂದರ ಪಕ್ಕ ಒಂದು ಬರುವ ಹಾಗೆ. ಇಲ್ಲಿ ಸರಿ ಕಾಣ್ತದೆ ನಿಮಗೆ ಈಗ 3 ಲೂಪು. ಎರಡನ್ನು ಒಂದು ಮಾಡಿಕೊಳ್ಳುವ. ಇನ್ನೆರಡಿದೆ ಇದು. ಇಲ್ಲಿ ಇವಾಗ ನೋಡಿ, ಫಸ್ಟ್ ಇದರಲ್ಲಿ ಬೀಡ್ ಹಾಕಿದ್ದೀನಿ, ಇಲ್ಲಿ ಕುಚ್ಚು ಕಟ್ಟಲಿಕ್ಕೆ ಆಪ್ಷನ್ ಇಟ್ಟಿದ್ದೀನಿ, ಇಲ್ಲಿ ಈಗ ಬೀಡ್ ಹಾಕಿಕೊಳ್ಬೇಕು. ಇದೀಗ ಡಬಲ್ ಕ್ರೋಶೆ ಮುಗೀತಲ್ಲ, ಒಂದು ಚೈನ್ ಸ್ಟಿಚ್ಚು. ನೆಕ್ಸ್ಟ್ ಒಂದು ಬೀಡ್ ಇನ್ಸರ್ಟ್ ಮಾಡೋಣ. ಒಂದು ಚೈನ್ ಸ್ಟಿಚ್ ಹಾಕಿದ್ದೆ, ಬೀಡ್ ತೆಗೆದುಕೊಂಡು ಒಳಗಡೆ ಇನ್ಸರ್ಟ್ ಮಾಡೋಣ. ಬೀಡ್ ಒಂದು ಚೈನ್ ಸ್ಟಿಚ್ ಹಾಕಿ ಬೀಡನ್ನು ಫಿಕ್ಸ್ ಮಾಡೋಣ. ಇನ್ನೊಂದು ಚೈನ್ ಸ್ಟಿಚ್. ಈಗ ಸೂಜಿ ಮೇಲೆ ದಾರ ಒಂದು ಸತಿ ತೆಗೆದುಕೊಂಡು, ಇದು ವರ್ಕ್ ಎಲ್ಲಿಗೆ ಬರ್ತದೆ ಅಂತ ಈ ರೀತಿ ಹಿಡಿದು ನೋಡಿ. ಇದು ಇಲ್ಲಿಗೆ ಬರ್ತದೆ, ಇಲ್ಲ ಗೊತ್ತಾ, ಡಬಲ್ ಕ್ರೋಶೆ 4 ಟೈಮ್ಸ್. ಒನ್ ಆಯಿತು, 1 ಡಬಲ್ ಕ್ರೋಶೆ ಆಯಿತು. ಇನ್ನು 3 ಡಬಲ್ ಕ್ರೋಶೆ ಮಾಡಿಕೊಳ್ತೀನಿ. 3 ಡಬಲ್ ಕ್ರೋಶೆ ಆಯಿತು ಟೋಟಲ್. ಇಲ್ಲಿ ಆಗ 3 ಹಾಕಿದ್ದೆ, 3 ಹಾಕಿ ತೋರಿಸಿದೆ, 4 ಡಬಲ್ ಕ್ರೋಶೆ ಆಯಿತು. ಇನ್ನೀಗ ಇಲ್ಲಿ ನೆಕ್ಸ್ಟ್ ಸ್ಟೆಪ್ಪು, ಇಲ್ಲಿ ಬೀಡ್ ಹಾಕಲಿಕ್ಕಿಲ್ಲ. ಒಂದು ಸತಿ ಬೀಡ್ ಹಾಕಲಿಕ್ಕೆ ಡಬಲ್ ಕ್ರೋಶೆ ಆದಮೇಲೆ ಇನ್ನೊಂದು ಸತಿ ಡೈರೆಕ್ಟ್ 3 ಚೈನ್ ಸ್ಟಿಚ್ಚು. 1 2 3. ಇನ್ನೀಗ ಸೂಜಿ ಮೇಲೆ ದಾರ ತೆಗೆದುಕೊಂಡು ಡಬಲ್ ಕ್ರೋಶೆ. ಇದು ಎಲ್ಲಿಗೆ ಬರ್ತದೆ ನೋಡಿ, ಇಲ್ಲಿಗೆ ಬರ್ತದಲ್ಲ, ಇಲ್ಲಿ ಡಬಲ್ ಕ್ರೋಶೆ. ಸೂಜಿ ಮೇಲೆ 3 ಲೂಪ್ ಇದೆ, ಎರಡರಲ್ಲಿ ಒಂದು ಸತಿ, ಎರಡರಲ್ಲಿ ಒಂದು ಸತಿ. ನಾನು ಇದೇ ರೀತಿ ವರ್ಕ್ ಪೂರ್ತಿ ಕಂಟಿನ್ಯೂ ಮಾಡಿ ಲಾಸ್ಟಲ್ಲಿ ತೋರಿಸ್ತೀನಿ. ಇಲ್ಲಿ ನಾನೀಗ ಈ ಲೈನನ್ನು ಪೂರ್ತಿಯಾಗಿ ಕಂಪ್ಲೀಟ್ ಆದಮೇಲೆ ಈ ರೀತಿಯಲ್ಲಿ ಕಾಣ್ತದೆ. ಇಲ್ಲಿ ಇನ್ನೊಂದು ವಿಷಯ ಏನಂದರೆ, ಇಲ್ಲಿ ನನಗೆ ಇಷ್ಟು ಜಾಗ ಉಳಿಯಿತು. ಇದೀಗ ನಾನು ಸ್ಯಾಂಪಲ್ ಕ್ಲೋತ್ ಆದ ಕಾರಣ ಈ ರೀತಿಯಲ್ಲೇ ಬಿಡ್ತೀನಿ. ಅದೇ ಇದು ನಮ್ಮ ಸೀರೆಯಲ್ಲಿ ಸೆರಗೊಂತಾದರೆ ಈ ರೀತಿಯಲ್ಲಿ ಇಲ್ಲಿ ಬಿಡಲಿಕ್ಕಾಗಲ್ಲ. ಅದಕ್ಕೆ ಏನು ಮಾಡಬೇಕಂದ್ರೆ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಬರಬೇಕು. ಇಲ್ಲಿ 4 ಸಿಂಗಲ್ ಕ್ರೋಶೆ ಹಾಕೋ ಬದಲು ಇಲ್ಲಿ 5 ಹಾಕಿ, ಇಲ್ಲಿ 3 ಚೈನ್ ಸ್ಟಿಚ್ಚಿನ ಬದಲು ಬೀಡ್ ಹಾಕಿ 4 5 ಹಾಕಿ ಅಡ್ಜಸ್ಟ್ ಮಾಡಿ ಈಚೆಯಿಂದ ಕೂಡ ಅಡ್ಜಸ್ಟ್ ಮಾಡಬೇಕು. ಇದೀಗ ಸ್ಯಾಂಪಲ್ ಕ್ಲಾತ್ ಆದ ಕಾರಣ ನಾನು ಇಲ್ಲಿಗೆ ಬಿಟ್ಟಿದ್ದೀನಿ. ಇಲ್ಲಿಗ ಆಯಿತಾ ಡಬಲ್ ಕ್ರೋಶೆ. ಇಲ್ಲಿಗ ಎಂಡ್ ಮಾಡ್ಕೊಳ್ಳಿಕ್ಕೆ ಒಂದು ಚೈನ್ ಸ್ಟಿಚ್ ಹಾಕಿ ಥ್ರೆಡ್ಡನ್ನು ಕಟ್ ಮಾಡಿಕೊಳ್ತೀನಿ. ಕಟ್ ಮಾಡಿ ಇದನ್ನು ಇಲ್ಲಿ ಹೇಳಿದ್ರೆ ನಾಟ್ ಆಗ್ತದೆ. ಇನ್ನು ಇದನ್ನು ಬ್ಯಾಕ್ ಸೈಡಿಗೆ ಫ್ಯಾಬ್ರಿಕ್ ಗಮ್ ಹಾಕೋಣ. ಈ ರೀತಿಯಲ್ಲಿ ಬೇಸ್ ಲೈನ್ ಕಾಣ್ತದೆ. ಇನ್ನಿದಕ್ಕೆ ಬೇಬಿ ಕುಚ್ಚು ಹಾಕೋಣ. ಈಗ ಇಲ್ಲಿ ಈ ಲೂಪಿನೊಳಗಡೆ ಸಿಲ್ಕ್ ಥ್ರೆಡ್ಡನ್ನು ಹಾಕಿಕೊಳ್ಳೋಣ. 3 ಚೈನ್ ಸ್ಟಿಚ್ಚಿದು ಗ್ಯಾಪ್ ಇತ್ತಲ್ಲ, ಅದರೊಳಗಡೆ ನಿಮಗೆ ಬೇಕಾದಷ್ಟೇ ಲೆಂತ್ ಇದು ಈ ರೀತಿಯಲ್ಲಿ ಹಾಕಿಕೊಂಡು ಎಲ್ಲ ಗೊತ್ತಾ ಜರಿ ಥ್ರೆಡ್ಡನ್ನು ಸುತ್ತಿಕೊಳ್ಳೋಣ. ಇದೇ ರೀತಿಯಲ್ಲಿ 4 ರಿಂದ 6 ಸತಿ ಜರಿ ಥ್ರೆಡ್ಡನ್ನು ಈ ರೀತಿಯಲ್ಲಿ ಸುತ್ತಿಕೊಂಡು, ನೆಕ್ಸ್ಟ್ ಇಲ್ಲಿ ಕೆಳಗಡೆ ನಾಟ್ ಹೀಗೆ ಬರೋಣ.
ಇದೇ ರೀತಿಯಲ್ಲಿ ಒಂದೆರಡು ಸತಿ ಗಂಟು ಹಾಕಿಕೊಳ್ಳೋಣ. ಇನ್ನು ಉಳಿದ ಥ್ರೆಡ್ಡನ್ನು ಟ್ರಿಮ್ ಮಾಡೋಣ. ಇನ್ನು ಈ ಕುಚ್ಚನ್ನು ಈ ಲೆಂತಿಗೆ ಟ್ರಿಮ್ ಮಾಡಿಕೊಳ್ಳೋಣ. ನಾನಿಲ್ಲಿ ಈ ರೀತಿಯಲ್ಲಿ ಹಿಡಿದು ಈ ರೀತಿ ಬೆರಳಿದ ಅಳತೆ ತಗೊಂಡಿದ್ದೆ. ಇಲ್ಲಿಯೂ ಅದೇ ರೀತಿಯಲ್ಲಿ ಹಿಡಿದುಕೊಂಡು ಟ್ರಿಮ್ ಮಾಡೋಣ. ಈ ರೀತಿ ಹಿಡಿದು ನೋಡಿ ಟ್ರಿಮ್ ಮಾಡಿದರೆ ಆಯಿತು. ಇನ್ನೊಂಚೂರು ಹಾಕಬೇಕು. ಈಗ ಸೇಮ್ ಲೆಂತಿಗೆ ಬಂದಿದೆ. ಇನ್ನು ಇದೊಂದು ಹಾಕಿ ಆದಮೇಲೆ ಪೂರ್ತಿ ಹೇಗೆ ಕಾಣ್ತದೆ ಅಂತ ತೋರಿಸ್ತೀನಿ ವರ್ಕು. ನೋಡಿ, ಪೂರ್ತಿ ಹಾಕಿ ಆದಮೇಲೆ ವರ್ಕು ಈ ರೀತಿಯಲ್ಲಿ ಕಾಣ್ತದೆ. ನಾನಿಲ್ಲಿ ಒಂದೇ ಕಲರ್ ಸಿಲ್ಕ್ ಥ್ರೆಡ್ ಯೂಸ್ ಮಾಡಿದ್ದೀನಿ. ನೀವು ಬೇಕಾದರೆ ಸೀರೆಯ ಕಲರಿನ ಅಕಾರ್ಡಿಂಗ್ ನಿಮ್ಮ ಇಷ್ಟದ ಕಲರನ್ನು ಯೂಸ್ ಮಾಡ್ಬೋದು. 2 ಕಲರು ಹಾಕ್ಬೋದು, 3 ಕಲರು ಹಾಕ್ಬೋದು. ಹೇಗಾಯಿತು ಡಿಸೈನ್? ನನಗೆ ತಿಳಿಸಿ ಹೇಗೆ ಬಂದಿದೆ ಡಿಸೈನ್ ಅಂತ. ಥ್ಯಾಂಕ್ ಯು.